ಇಡೀ ದೇಶವೇ ಕಾಯ್ತಾ ಇದ್ದಂತ ಲೋಕಸಭಾ ಚುನಾವಣಾ ಫಲಿತಾಂಶ ನಿನ್ನೆ ಬಂದಿದೆ. ಆದ್ರೆ ಅತಂತ್ರವಾಗ್ಬಿಟ್ಟಿದೆ ಲೋಕಸಭಾ ಚುನಾವಣಾ ಫಲಿತಾಂಶ. ಮ್ಯಾಜಿಕ್ ನಂಬರ್ ಇರೋದು 272. ನೋಡಿ, ಮ್ಯಾಜಿಕ್ ನಂಬರ್ ಇರೋದು 272. ಆದ್ರೆ ಇಲ್ಲಿ ಬಿಜೆಪಿ ಪಡ್ಕೊಂಡಿರೋದು 241. ಕಾಂಗ್ರೆಸ್ 99 ಸ್ಥಾನವನ್ನು ಪಡ್ಕೊಂಡಿದೆ. ಎರಡು ಪಕ್ಷಗಳು ಅಧಿಕಾರವನ್ನ ಹಿಡಿಯೋದಕ್ಕೆ ಮೈತ್ರಿ ಆಗುವಂತ ಒಂದು ಅನಿವಾರ್ಯ ಸೃಷ್ಟಿಯಾಗ್ಬಿಟ್ಟಿದೆ. ಗದ್ದಿಗೆ ಹಿಡಿಯೋಕೆ ಎನ್ಡಿಎ ಮೈತ್ರಿ ಕಸರತ್ತನ್ನ ಮಾಡ್ತಾ ಇದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇಲ್ಲಿ ಕಿಂಗ್ ಮೇಕರ್ಸ್ ಆಗಿದ್ದಾರೆ. ಟಿಡಿಪಿ ಜೆಡಿಯು ಯಾರಿಗೆ ಬೆಂಬಲ ನೀಡುತ್ತೆ ಅನ್ನೋದೇ ಇಲ್ಲಿ ಸದ್ಯದ ಕುತೂಹಲವಾಗಿದೆ. ಸೊ ತಾವು ಅಂದುಕೊಂಡ ಹಾಗೇನೆ ಯಾವ ರಿಸಲ್ಟ್ಗಳು ಕೂಡ ಬಂದಿಲ್ಲ. ಎಕ್ಸಿಟ್ ಪೋಲ್ಗಳು ಹೇಳಿದ ಹಾಗೇನೆ ಯಾವ ರಿಸಲ್ಟ್ಗಳು ಕೂಡ ಬಂದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಮೈತ್ರಿ ಅನ್ನುವಂಥದ್ದು ಅನಿವಾರ್ಯದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದು ಕಾಂಗ್ರೆಸ್ಸಿಗೂ ಅಷ್ಟೇ, ಬಿಜೆಪಿಗೂ ಅಷ್ಟೇ. ಈಗ ಯಾರ ಮೈತ್ರಿ ಮಾಡ್ಕೊಳ್ತಾರೆ, ಯಾರಿಗೆ ಏನ್ ಲಾಭ ಸಿಗತ್ತೆ ಅನ್ನೋದು ಇಲ್ಲಿರುವಂತ ಪ್ರಶ್ನೆ ಆಗಿದೆ. ದೇಶದ ಮೂಲೆ ಮೂಲೆಯಲ್ಲೂ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ಯಾರು ಕಿಂಗ್ ಮೇಕರ್ಸ್, ಹೇಗೆ ಈ ಕಿಂಗ್ ಮೇಕರ್ಸ್ ಅನ್ನ ಬಳಸಿಕೊಳ್ತಾರೆ, ಯಾರು ಯಾರಿಗೆ ವರದಾನ ಆಗ್ತಾರೆ, ಯಾರು ಅವರ ಲಾಭವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು ಸದ್ಯ ಇರುವಂತ ಪ್ರಶ್ನೆ ಆಗಿದೆ. ಒಂದ್ ಕಡೆಯಲ್ಲಿ ಚಂದ್ರಬಾಬು ನಾಯ್ಡು, ಇನ್ನೊಂದು ಕಡೆಯಲ್ಲಿ ನಿತೀಶ್ ಕುಮಾರ್. ಇವರಿಬ್ಬರ ನಡೆ ಮತ್ತು ನುಡಿ ಇದೇನಾಗಿರುತ್ತೆ ಅನ್ನೋದ್ರ ಮೇಲೆ ಈ ಬಾರಿ ಯಾರು ಸರ್ಕಾರ ರಚನೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಇಲ್ಲಿ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ನಿನ್ನೆನೆ ಬಿಜೆಪಿ ನಾಯಕರು ಫೋನ್ ಮಾಡಿ ವಿಶ್ ಮಾಡೋದ್ರ ಜೊತೆಗೆ ಮಾತುಕತೆಗೆ ಮುಂದಾಗಿದ್ರು. 48 ಗಂಟೆಗಳ ಅವಕಾಶವನ್ನು ಚಂದ್ರಬಾಬು ನಾಯ್ಡು ಅವರು ಕೇಳಿದ್ದಾರೆ. ನಂಗೊಂದು ಸ್ವಲ್ಪ ಅವಕಾಶ ಬೇಕು, ನಾನು ಏನು ಮಾಡ್ತೀನಿ ಅಂತ ಹೇಳೋದಕ್ಕೆ ಅಂತ ಅವಕಾಶ ಕೇಳಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಅವರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಬಟ್ ಅವರ ನಡೆನುಡಿ ಬಗ್ಗೆ ಇನ್ನು ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಇಂಡಿಯಾ ಮೈತ್ರಿಕೂಟವು ಕೂಡ ಇವರಿಬ್ಬರು ನಾಯಕರನ್ನ ಮಾತುಕತೆಗೆ ಮುಂದಾಗಿದ್ದಾರೆ. ಆಲ್ರೆಡಿ ಮಾತನಾಡಿಸೋ ಕೆಲಸಗಳೆಲ್ಲ ಆಗ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಇವರಿಬ್ಬರೂ ಇಂಡಿಯಾ ಮೈತ್ರಿಕೂಟದ ಜೊತೆಗೂ ಕೆಲಸ ಮಾಡಿದ್ದಾರೆ, ಎನ್ಡಿಎ ಜೊತೆಗೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಸೊ ಹಳೆಯ ಮಿತ್ರರು ಇಬ್ಬರಿಗೂ ಈಗ ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ವಿಚಾರಕ್ಕೆ ಬಂದಾಗ, ಅಧಿಕಾರ ಸಿಗುತ್ತೆ ಅಂತ ಅಂದಾಗ ಸಹಜವಾಗಿ ಅವರು ಬದಲಾವಣೆಯನ್ನು ಮಾಡಿರೋದು ಮೈತ್ರಿ ವಿಚಾರದಲ್ಲಿ ನಾವು ಗಮನಿಸಿದ್ದೀವಿ. ನಿತೀಶ್ ಕುಮಾರ್ ಅವರಿಗೆ ಒಂದು ದೊಡ್ಡ ಬಿರುದಿದೆ ರಾಜಕೀಯದಲ್ಲಿ, ಜಂಪಿಂಗ್ ಸ್ಟಾರ್ ಅಂತ. ಅಂದರೆ ಒಂದು ಕಡೆ ಇದ್ದಲ್ಲಿ ಇನ್ನೊಂದು ಕಡೆಗಿರಲ್ಲ ಅಂತ. ಅದರಲ್ಲೂ ಉಪ ಪ್ರಧಾನಿಯ ಹುದ್ದೆಯನ್ನು ಕೊಡ್ತೀವಿ ಅಂತ ಬೇರೆ ಆಫರನ್ನು ಕೊಟ್ಟಿದ್ದಾರೆ ಇಂಡಿಯಾ ಮೈತ್ರಿಕೂಟದವರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅವರ ನಿರ್ಧಾರ ಏನಾಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಚಂದ್ರಬಾಬು ನಾಯ್ಡು ಅವರು ಕೂಡ ಇದ್ದಾರೆ. ಸೊ ಈ ಹಿಂದೆ ಕೂಡ ಅವರು ಇಂಡಿಯಾ ಮೈತ್ರಿಕೂಟದ ಜೊತೆಗೂ ಕೂಡ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡವರು, ಅಲ್ಲೂ ಸ್ನೇಹಿತರಿದ್ದಾರೆ. ಈಗ ಆಲ್ರೆಡಿ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಶರದ್ ಪವಾರ್ ಆಗಿರ್ಬೋದು, ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರ ಮನವೊಲಿಸುವಂಥ ಪ್ರಯತ್ನವನ್ನು, ಆಫರ್ಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರ ಮಾತಿಗೆ ಕಟು ಬೀಳ್ತಾರೆ, ಯಾರ ಆಫರನ್ನು ಒಪ್ಕೊಳ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. 400 ಸ್ಥಾನವನ್ನು ಪಡಿತೀವಿ ಅಂತ ಬಿಜೆಪಿಗರು ಹೇಳ್ತಾ ಇದ್ರು. ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದ ಮೇಲಂತೂ ಬಿಜೆಪಿಯವರು ರ್ಯಾಲಿಯಲ್ಲಿ ಹೋಗಬೇಕು, ವೇದಿಕೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಎಲ್ಲಿ ನಿಂತು ಭಾಷಣ ಮಾಡಬೇಕು, ಇದೆಲ್ಲದರ ತಯಾರಿಗಳಾಗಿತ್ತು. ಊಹೆ ಮಾಡಿರಲಿಲ್ಲ. ನಮಗೆ ಮ್ಯಾಜಿಕ್ ನಂಬರನ್ನು ತಲುಪೋದೇ ಕಷ್ಟ ಆಗುತ್ತೆ ಅಂತ ಸ್ವತಃ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಊಹೆ ಮಾಡಿರಲಿಲ್ಲ. ಅಥವಾ ಅದಕ್ಕೆ ತಕ್ಕಂತೆಯೇ ಒಂದಷ್ಟು ಕೆಲಸ ಕಾರ್ಯಗಳನ್ನು ಅಥವಾ ಯಾರನ್ನು ಸೆಳಿಬೇಕು, ಈಗೇನಾದರೂ ಬಹುಮತ ಬರಲಿಲ್ಲ ಅಂತ ಅಂದರೆ ನಾವೇನು ಮಾಡೋದು, ಯಾರ ಜೊತೆಗೆ ಮಾತಾಡಬೇಕು, ಸೊ ಯಾರ್ಯಾರನ್ನ ಜೊತೆಗೆ ಇಟ್ಕೋಬೇಕು, ಇದು ಯಾವುದ್ರ ಬಗ್ಗೆ ಅವ್ರು ಯೋಚನೆ ಮಾಡಿರಲಿಲ್ಲ. ಸಡನ್ನಾಗಿ ಯಾವಾಗ ರಿಸಲ್ಟ್ ಒಂದೊಂದೇ ಅನೌನ್ಸ್ ಆಗೋಕ್ಕೆ ಶುರು ಆಯಿತು, ಅಧಿಕೃತವಾಗಿ ಅನೌನ್ಸ್ ಆಗೋಕ್ಕೆ ಶುರು ಆಯಿತು, ಈ ಮುನ್ನಡೆ ಹಿನ್ನಡೆಯನ್ನು ನೋಡ್ತಾ ಇದ್ದ ಆಗ್ಲೇ ಬಿಜೆಪಿ ನಾಯಕರಿಗೂ ಕೂಡ ಅಚ್ಚರಿ ಅಂತ ಅನಿಸಿದ್ದು. ಈ ಬಾರಿ ನಾವು ಕೂಡ ಈ ಮೈತ್ರಿಯನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆಯಲ್ಲಿ ಇದ್ದೀವಿ ಅಂತ. ಇನ್ನೊಂದು ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ
ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ದಂತೂ ಸತ್ಯ. ಈ ಬಾರಿ ಅಧಿಕಾರ ಹಿಡಿತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಳೆದ ಬಾರಿ ಆದಂಥ ರಿಸಲ್ಟ್ ಈ ಬಾರಿ ಬರಬಾರದು ಅಂತ. ಅದರಲ್ಲೂ ಕಾಂಗ್ರೆಸ್ ಕಂಬ್ಯಾಕನ್ನು ನಾವು ನೋಡಿದಾಗ, ಕಾಂಗ್ರೆಸ್ನ ಕಂಬ್ಯಾಕನ್ನು ನಾವು ನೋಡಿದಾಗ ಆಶ್ಚರ್ಯ ಅಂತ ಅನಿಸ್ಬಿಡುತ್ತೆ. ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೇಗಪ್ಪ ಕಂಬ್ಯಾಕ್ ಮಾಡ್ತು ಅಂತ. ಅದಕ್ಕೆ ನಾನಾ ರೀತಿಯಾದಂಥ ರೀಸನ್ಸನ್ನು ಹೇಳಲಾಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಮೈತ್ರಿಕೂಟದ ನಾಯಕರು ಇಲ್ಲಿವರೆಗೂ ಪ್ರಯತ್ನ ಪಟ್ಟಿದ್ದೀವಿ, ಇಷ್ಟೇ ರೀಚ್ ಆಗಿದ್ದೀವಂತೆ, ಇನ್ನೊಂದು ಕಲ್ಲು ಹೊಡೆದು ಬಿಡೋಣ, ನಮ್ಮ ಜೊತೆಗೆ ಯಾರಾದರೂ ಬಂದರೆ ಸರ್ಕಾರ ರಚನೆ ಮಾಡೇ ಬಿಡೋಣ ಅನ್ನುವಂಥ ನಿರ್ಧಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಕೂಡ ಇದೆ. ನಾವು ರಾಜಕೀಯದಲ್ಲಿ ಹೀಗೇ ಆಗತ್ತೆ, ಇಂಥವರೇ ಅಧಿಕಾರ ಹಿಡಿತಾರೆ, ಇಂಥವ್ರಿಗೆ ಟಿಕೆಟ್ ಸಿಗುತ್ತೆ, ಇಂಥವರೇ ಗೆಲ್ತಾರೆ, ಇದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಈಗ ಇರುವಂಥ ಮೈತ್ರಿಕೂಟವೇ ಇರುತ್ತೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ಯಾರನ್ನ ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು. ರಾಜಕೀಯದಲ್ಲಿ ಪ್ರತಿಯೊಬ್ಬರು ನೋಡೋದು ಲಾಭ ಮತ್ತು ಅಧಿಕಾರ, ಎರಡನ್ನೇ ನೋಡೋದು. ಸೊ ನಮಗೆ ಅಧಿಕಾರ ಕೊಡ್ತಾರೆ ಅಥವಾ ಅಧಿಕಾರ ಸಿಗುತ್ತೆ ಅಂತಂದರೆ ಯಾರನ್ನು ಬೇಕಾದರೂ ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕಾರಣಕ್ಕಾಗಿಯೇ ಅತಂತ್ರ 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 ಅಂತ ಹೇಳ್ತಾ ಇರೋದು. ಮ್ಯಾಜಿಕ್ ನಂಬರ್ ಸಂಪೂರ್ಣವಾಗಿ ಯಾರಿಗೂ ಬರದೇ ಇರುವಂಥ ಕಾರಣಕ್ಕೆ ಏನು ಬೇಕಾದರೂ ಬೆಳವಣಿಗೆ ಆಗಬಹುದು. ಆ ನಿಟ್ಟಿನಲ್ಲಿಗೆ ಕಸರತ್ತನ್ನು ಮಾಡ್ತಾ ಇದ್ದಾರೆ ನಾಯಕರುಗಳು. ಸೊ ಯಾರಿಗೆ ಅದೃಷ್ಟ ಒಲಿಯುತ್ತೆ, ಯಾರು ಅಧಿಕಾರವನ್ನು ರಚನೆ ಮಾಡಿಕೊಳ್ತಾರೆ, ಯಾರು ಅಧಿಕಾರದಿಂದ ದೂರ ಉಳಿಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಮೋದಿ ವರ್ಚಸ್ಸು, ಮೋದಿ ಹೆಸರಿನಲ್ಲಿ ಬಹುಮತ ಬರುತ್ತೆ ಅಂತ ಅಂದ್ಕೊಂಡವರಿಗೆ ಇದೀಗ NDA ಒಕ್ಕೂಟಕ್ಕೆ ಕಿಂಗ್ ಮೇಕರ್ಸ್ಗಳ ಅನಿವಾರ್ಯತೆ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. BJP ಅಂದ್ಕೊಂಡ ಹಾಗೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಇಲ್ಲೆಲ್ಲ ಬಹಳ ಸಮಸ್ಯೆ ಆಯಿತು. ಕೆಲವು ರೀತಿಯಾದಂಥ ರಿಸಲ್ಟ್ಗಳು ನಾವು ಗಮನಿಸಬೇಕಾಗತ್ತೆ. ಸೊ ಹೀಗಿರಬೇಕಾದ್ರೆ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಈಗಿರುವಂಥ ಕುತೂಹಲ.